ಬರೋ ಟ್ಯೂನ್ಗೂ ಸಂಬಂಧನೇ ಇಲ್ಲ ಗುರು. ಹೊಂಟೈತೆ ಸವಾರಿ, ಆನೆ ನಡೆದಿದ್ದೆ ದಾರಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೌದು, ಬ್ಯಾಕ್ ಗ್ರೌಂಡ್ ಮಿಸ್ ಇದೆ, ಪರವಾಗಿಲ್ಲ. ಬಟ್ ಇವತ್ತು ಈ ಟೈಮಲ್ಲಿ ಬಂದಿರೋ ಕಾರಣ ತುಂಬಾನೇ ವಿಶೇಷ ಅನ್ಬೋದು. ಆಫ್ಕೋರ್ಸ್ ಇನ್ನು ಒಂದು ವಾರದಲ್ಲಿ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಯಾವ ಸಿನಿಮಾ? ನಿಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ನ ಕಾಟೇರ ಅವ್ರದ್ದು. ಸೊ ಅವ್ರದ್ದು ಕೊನೆ ಸಾಂಗು ರೈತರಿಗೋಸ್ಕರ ಹಾಡಿರುವಂತ ಇವತ್ತು ರೈತರ ದಿನಾಚರಣೆ. ಸೊ ಇವತ್ತು ಸ್ಪೆಷಲ್ ಆಗಿ ಅಂತಾನೆ ಈ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಡಿ ಬಾಸ್ ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಈ ಸಾಂಗು ಈಗ ರಿಲೀಸ್ ಆಗಿದೆ. ಯಾಕಂದ್ರೆ ಈ ಸಾಂಗ್ ಅಲ್ಲಿ ಕಾಟೇರ ಮೋಷನ್ ಪೋಸ್ಟ್ ಬಿಟ್ಟಾಗ್ಲಿ, ಈಗ ಯಾವುದೇ ಕಾಟೇರ ಸುದ್ದಿ ಬಂದ್ರೆ ಈ ಟ್ಯೂನು ಮತ್ತೆ ಈ ಸಾಂಗು ಸಖತ್ ಸೌಂಡ್ ಆಗ್ತಿದೆ. ಸೊ ಆ ಸಾಂಗ್ ರಿಲೀಸ್ ಆಗಿದೆ. ಬನ್ನಿ ತಡ ಮಾಡದೆ ನೋಡೋಣ ಹೇಗಿದೆ ಅಂತ. ಸೊ ಹಿಯರ್ ವಿ ಗೋ. ಮ್ಯೂಸಿಕ್ ಯಾಕಂದ್ರೆ ಆ ಥೀಮ್ ಸಾಂಗ್ ಹಂಗಿತ್ತು ಗುರು. ಸ್ಟಾರ್ಟಿಂಗ್ ನೋಡು, ಏನ್ ಇಂಟ್ರೋ ಮ್ಯೂಸಿಕ್ ಇಲ್ಲ. ಲಿರಿಕ್ಸ್ ಅರ್ಥ ಮಾಡ್ಕೋಬೇಕು. ಈಗಲೇ ಹೇಳಿದ್ದೀನಿ, ಲಿರಿಕ್ಸ್ ಅರ್ಥ ಮಾಡ್ಕೊಂಡ್ರೇನೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿಡಿ, ಆಲ್ರೆಡಿ ಹಿಟ್ ಆಗಿದೆ. ಈ ಥೀಮ್ ಮ್ಯೂಸಿಕ್ ನೋಡಿ ಏನಿದೆ. ನಿಜ ಯಾವ ರೀತಿ ನಾನ್ ರೈತರ ಸಾಂಗ್ ಅಂದ್ರೆ ಒಂದು, ಈಗ ನನ್ನ ಮಣ್ಣಿದು ಕೇಳಿರ್ಬೋದು. ಬಟ್ ಬೆಳೆದ ಬಂಡೆಗಲ್ಲು, ಆನೆ ನಡೆದಿದ್ದೆ ದಾರಿ. ಯಾರ್ ಸೈನ್ಯ. ಸಾಂಗ್ ಫಾಸ್ಟ್ ಇದೆ, ಐ ಮೀನ್ ಮ್ಯೂಸಿಕ್ ಫಾಸ್ಟ್ ಇದೆ. ಬಟ್ ಲಿರಿಕ್ಸ್ ನೋಡಿ ಕರೆಕ್ಟ್ ಮ್ಯಾಚ್ ಆಗ್ತದೆ. ಅದೇ ಸೈಕೋ. ಲಿರಿಕ್ಸ್ಗೂ ಸ್ಟಾರ್ಟಿಂಗ್ ಬರೋ ಟ್ಯೂನ್ಗೂ ಸಂಬಂಧನೇ ಇಲ್ಲ ಗುರು. ಹೊಂಟೈತೆ ಸವಾರಿ, ಆನೆ ನಡೆದಿದ್ದೆ ದಾರಿ. ಕ್ಯಾಚ್ ಅಂದ್ರೆ ಇದು ಇಂಟ್ರೋ ಸೀನು, ಥೀಮ್ ಸೀನ್, ಸಾಂಗ್. ದೇಶದ ಬೆನ್ನೆಲುಬು. ಬ್ಯಾಕ್ ಗ್ರೌಂಡ್ ವಿ ಹರಿಕೃಷ್ಣ ಅವರು ಯಾವ್ದು ಫೇಮಸ್ ಇಲ್ಲ ಗೊತ್ತಿಲ್ಲ. ತಪ್ಪಂಗೊಚ್ಚಿ ಏನ್ ಸಾಂಗ್ ಮಾಡೋರು ಸೈಕ ಮಾಡಿದ್ರು. ಹಾ, ಡಿವಾಸ್ ಫ್ಯಾನ್ಸ್ ಅಟೆಂಡೆನ್ಸ್ ಆಗ್ಬೇಕು, ಹೇಳೋದೇ ಮಾಡ್ತದೆ. ಕಮೆಂಟ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ವಿಡಿಯೋ ನೋಡ್ಬೇಕು. ಫಸ್ಟ್ ಟೈಮ್ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೇಕು. ಹಾ, ಡೈಲಾಗ್ ಬಂತು ಗುರು. ರೈತ ಮಾತ್ರನೇ. ನೋಡು, ಒಂದು ಸಾಂಗ್ ಮುಗ್ದಿದ್ದು ಗೊತ್ತಾಗಿಲ್ಲ. 29th ಬರ್ತಾ ಇದೆ ವರ್ಲ್ಡ್ ವೈಡ್.